Hi, Shanta. Hi, how are you, sir? Good. Basically, you're someone who doesn't take bad decisions. Like when once you have confirmed about something, how did you manage to, how did this question has been asked, but how did you manage to convince yourself that I can be part of Bigg Boss? Because one is your style, your diction, your maturity and your experience. Colors did not, or the audience did not find another replacement for Sudeep. Was it an advantage or a disadvantage? There were multiple questions. One, ನಾನು ತಗೊಂಡಿರೋ ಡಿಸಿಷನ್ ಚೇಂಜ್ ಮಾಡಲ್ಲ. Yeah, usually you don't. Second, how did I convince myself? Yes. Then third ಬಂದ್ಬಿಟ್ಟು ಇನ್ನೊಬ್ಬರಿಗೆ attitude, style, whatever that is not there. Is it an advantage or a disadvantage? Because they couldn't find a replacement. Yes. So which one should I answer first? All of it. No, please come one by one. So how did you convince yourself, sir? That is important, Alva, because ನನ್ನ ಲೈಫಲ್ಲಿ ನಾನು ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡೋದು ಮಾತ್ರ ಸೋತಿದ್ದೀನಿ. ನನಗೆ ನಾನು ಕನ್ವಿನ್ಸ್ ಮಾಡ್ಕೊಳಕ್ಕೆ ಯಾವತ್ತೂ ಸೋತೇ ಇಲ್ಲ. ಅಂಡ್ ಐ ಥಿಂಕ್ ನಾನು ಒಂದ್ಸಲ ತಗೊಂಡಿರೋ ಡಿಸಿಷನ್ ಚೇಂಜ್ ಮಾಡ್ತಾರೆ. ವೆರಿ ಸಿನಿಮ್ಯಾಟಿಕ್ ಡೈಲಾಗ್ ಇದ್ದಾಗಿದೆ. ನಾನು ಒಂದ್ಸಲ ಹೇಳಿದ್ದು ಒಂದೇ ಸಲ ಹೇಳಿದ್ದೆ. ಇಟ್ಸ್ ನಾಟ್ ಲೈಕ್ ದಟ್. ಐ ಥಿಂಕ್ ವಿ ಆಲ್ ಡಿಸೈಡ್ ಬಿಕಾಸ್ ವಿ ಫೀಲ್ ಇಟ್ ಇಸ್ ಇಂಪಾರ್ಟೆಂಟ್. ಅದಾದ್ಮೇಲೆ ಶಾರದಾ ಅವ್ರು ಏನಾಗುತ್ತೆ, ವಿ ಆಲ್ಸೋ ಕೀಪ್ ಅನ್ ಐ ಅಬೌಟ್ ಎದುರುಗಡೆ ಇರೋರು ಯಾವ ರೀತಿ ಇದ್ದಾರೆ, ಅವರಲ್ಲಿ ಬರ್ತಾ ಇರೋದ್ರಲ್ಲಿ ಒಂದು ಆನೆಸ್ಟ್ ಇದೆಯಾ, ನೀವು ಬೇಕು ಅವರಿಗೆ ಅನ್ನೋದ್ರಲ್ಲಿ ಒಂದು ಆನೆಸ್ಟಿ ಇದೆಯಾ, ಅದರಲ್ಲಿ ಒಂದು ಪ್ರೀತಿ ಇದೆಯಾ. ಅಂಡ್ ಅಗೇನ್ ಇಫ್ ಇಟ್ ಇಸ್ ಜಸ್ಟ್ ಅಬೌಟ್ ಬಿಸ್ನೆಸ್, ಇಟ್ ಜಸ್ಟ್ ಅಬೌಟ್ ಮನಿ. ಸೊ ಡೋಂಟ್ ಯು ಥಿಂಕ್ ಶಾರದಾ ಅವರೇ ದಟ್ ಇವನ್ ಐ ವಿಲ್ ಬಿ ಅವೇರ್ ಆಫ್ ಇಟ್, ದಟ್ ಇದೊಂದೇ ಕಾರಣಕ್ಕೆ ನನ್ನ ಕರೀತಾ ಇದಾರಂತ. ಅಟ್ ದ ಸೇಮ್ ಟೈಮ್ ಇವರೊಬ್ಬರದೇ ಅಲ್ಲ, ಕೂಗು ಈ ಕಡೆಯಿಂದನೂ ಬರ್ತಾ ಇತ್ತಲ್ಲ ಜನಗಳಿಂದ, ನೀವೇ ಮಾಡ್ಬೇಕೆಲ್ಲ. ಯಾವ್ದೋ ಫಂಕ್ಷನ್ಗೆ ಹೋಗ್ಲಿ, ಜನಗಳನ್ನ ಮೀಟ್ ಮಾಡ್ಲಿ, ಯಾಕೆ ನಮ್ಮಲ್ಲೇ ಇರುವಂತ ಇಲ್ಲೇ ಎಷ್ಟೋ ಜನ ನನ್ನ ಸ್ನೇಹಿತರು ಪ್ರತಿಯೊಬ್ಬರು ಹೇಳೋರು, ಅವರಲ್ಲೂ ಒಂದು ಆನೆಸ್ಟಿ ಇರ್ತಾ ಇತ್ತು. ಅದೆಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ಇತ್ತು. ಬಟ್ ಹಾಗಂತ ಚೇಂಜ್ ಆಗ್ತೀನಿ ಅಂತಲ್ಲ. ಬಟ್ ಐ ಹರ್ಡ್ ಐ ಡೋಂಟ್ ಥಿಂಕ್ ಶಾರದಾ ಅವರೇ ದಟ್ ಐ ಥಿಂಕ್ ವಿ ಹ್ಯಾವ್ ಟೇಕನ್ ಮೋರ್ ದನ್ 10 to 12 ಮೀಟಿಂಗ್ಸ್. ಅಂಡ್ ಫಸ್ಟ್ ಆಫ್ ಆಲ್ ಲಾಸ್ಟ್ ಸೀಸನ್ ಆಗ್ತಿದ್ದ ಹಾಗೇನೆ they wanted to meet me, but then I told Prashant, ನನಗೆ ಇನ್ನೊಂದು 4 ತಿಂಗಳು ನಾನು ಪ್ಲೀಸ್ ಡೋಂಟ್ ಕಮ್ ನಿಯರ್ ಮೀ, ನಾಟ್ ಫಾರ್ ಎನಿಥಿಂಗ್ ಎಲ್ಸ್, ಬಿಕಾಸ್ ನನ್ನ ತಲೆಯಲ್ಲಿ 1000 ಓಡ್ತದೆ ಇವಾಗ. ಸೊ ಅದು ಯಾವುದು ಬೇಡ. ಐ ಥಿಂಕ್ ಐ ವಾಂಟ್ ಟು ಜಸ್ಟ್ ಬಿ ವಿತ್ ಮೈ ಮೂಮೆಂಟ್ಸ್ ಅಂಡ್ ಮೈ ಥಾಟ್ಸ್. ಸೊ ಅದೆಲ್ಲದ್ರ ಮಧ್ಯದಲ್ಲಿ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಅವ್ರು ಬರಬೇಕಾದ್ರೆ, ಆಸ್ ಯು ರೈಟ್ಫುಲಿ ಸೆಡ್, ಮೆಚ್ಯೂರಿಟಿ ಇಸ್ ಈವನ್ ಗಿವಿಂಗ್ ಎನ್ ಇಯರ್ ಅಲ್ಲ. ವಿ ವಾಂಟ್ ಟು ಹಿಯರ್ ದೆಮ್ ಔಟ್. ವಾಟ್ ಇಸ್ ಇಟ್, ಟೆಲ್ ಮಿ. ಹಾಗೆ ಬಂದಾಗ, ನಾಟ್ ದಟ್ ಫಸ್ಟ್ ಟೈಮ್ ಅವ್ರು ಬಂದಾಗಲೇ ಮಾತುಕತೆ ಆಯ್ತು ಅಂತ. ಆಕ್ಚುಲಿ ಅವ್ರು ಫಸ್ಟ್ 2 times ಬಂದಾಗ ಅವ್ರಿಗೆ ಕೇಳಿದ 2 ಪ್ರಶ್ನೆ ನಾನು, ಊಟ ಮಾಡ್ತೀರಾ, ಕಾಫಿ ಟೀ ಕುಡಿತೀರಾ, 2. ಅವ್ರು ಏನ್ ಮಾತಾಡ್ಬೇಕೋ ಮಾತಾಡ್ಕೊಂಡು ಹೋಗೋರು. ಅದಾದ್ಮೇಲೆ ನಾನು ಐ ಹ್ಯಾವ್ ಆಲ್ಸೋ ಸ್ಪೋಕನ್ ಟು ಮೈ, ದೇರ್ ಇಸ್ ಅ ಟೀಮ್ ಆಫ್ ಮೈನ್, ದೇರ್ ಇಸ್ ಅ ಫ್ರೆಂಡ್ಸ್ ಆಫ್ ಮೈನ್, ವಿ ಡಿಸ್ಕಸ್ ಅ ಲಾಟ್. ಹಾಗೆ ಬಂದಾಗ ತುಂಬಾ ಡಿಸಿಷನ್ಸ್ಗಳು ನಾನು ತಗೊಂಡಿದ್ದೀನಿ ಆ ವಿಚಾರದಲ್ಲಿ. ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್. ಸೊ ಕನ್ವಿನ್ಸಿಂಗ್ ಮೈ ಸೆಲ್ಫ್ ವಾಸಂಟ್ ದ್ಯಾಟ್ ಡಿಫಿಕಲ್ಟ್, ಬಿಕಾಸ್ ಎದುರುಗಡೆ ನಾನು ಯಾವ ಕಾರಣಕ್ಕೆ ಕೆಲವು ಡಿಸಿಷನ್ಸ್ ತಗೊಂಡಿರ್ತೀವೋ ಎಲ್ಲಾದು ದೇ ಆರ್ ಮೀಟಿಂಗ್ ಇಟ್ ಅಪ್, ದೇ ವಾಂಟ್ ಟು ರೆಕ್ಟಿಫೈ ಥಿಂಗ್ಸ್, ದೇ ವಾಂಟ್ ಟು ಆಲ್ಟರ್ ಥಿಂಗ್ಸ್. ದಟ್ ಮೇಕ್ಸ್ ಯು ಫೀಲ್ ಲವ್ಡ್ ಅಂಡ್ ವಾಂಟೆಡ್, ನೋ ವೆದರ್ ಇಟ್ ಇಸ್ ಅ ಶೋ ಆರ್ ಅ ಲೈಫ್ ಆರ್ ಅ ರಿಲೇಶನ್ಶಿಪ್. ದಟ್ಸ್ ವಾಟ್ ಇಟ್ ಇಸ್. ಯಾಕೆ ನಾವು ವಾಪಸ್ ಇನ್ನೊಬ್ಬರ ಹತ್ರ ವಾಪಸ್ ಹೋಗ್ತೀವಿ ಅಂದ್ರೆ, ಅವ್ರು ನಮಗೆ ತೋರಿಸೋ ರೀತಿ, ಪ್ರೀತಿ, ಒಂದು ಮಾತಾಡೋ ರೀತಿ, ಪ್ರತಿಯೊಂದು ಕೌಂಟ್ ಇಟ್ಕೊಂಡಾಗ ಏನಾಗುತ್ತೆ, ವಿ ಫೀಲ್ ದಟ್ ಎವ್ರಿಬಡಿ including me, we all deserve another chance and another opportunity, don't we? That's all. Disadvantage, but they didn't find a replacement for you. ರೀಪ್ಲೇಸ್ಮೆಂಟ್ ಯಾವತ್ತು ಹುಡುಕಕ್ಕೆ ಹೋಗ್ಲೇಬೇಡಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಏನೇ ಪತ್ರಿಕೆ ಮಾಧ್ಯಮದಲ್ಲಿ ನಮ್ಮ ಪ್ರೆಸ್ ಮೀಟಿಂಗ್ ಕರೆದು ಒಂದು ಶಾರದಾ ಇಲ್ಲದೆ ನಡೆಯುತ್ತೆ, ಅದಲ್ಲಿಂದ ಒಂದು ಪ್ರಶ್ನೆ ಬರಲೇಬೇಕು, ನಾನು ರೀಪ್ಲೇಸ್ಮೆಂಟ್ ಹೆಂಗ್ ಹುಡುಕ್ಲಿ, ಈಗ ಚಾನ್ಸ್ ಇಲ್ಲ. ಅದಲ್ಲಿಂದ ಒಂದು ಧ್ವನಿ ಬರುತ್ತೆ, ರೀಪ್ಲೇಸ್ಮೆಂಟ್ ಯಾಕೆ ಹುಡುಕ್ತೀರಾ, ಹುಡುಕೋದು ತಪ್ಪೆ. ಈಗ ರೀಪ್ಲೇಸ್ಮೆಂಟ್ ಆಗುವಂತ ವ್ಯಕ್ತಿ ನಾನು ಆಗಿದ್ದಿದ್ರೆ ನಾನು ಏನು ಜೀವನದಲ್ಲಿ ಮಾಡೇ ಇಲ್ಲ ಅಂತ ಆಯ್ತಲ್ಲ. ಇಲ್ಲಾಗ್ಲಿ ಸಿನಿಮಾದಲ್ಲಾಗ್ಲಿ, ನನ್ನ ಸಿನಿಮಾ ನಂದು, ನನ್ನ ವೇದಿಕೆ ನಂದು. ನಿಮ್ಮಲ್ಲೂ ಕೂತಿರೋದ್ರಲ್ಲಿ ಎಲ್ಲರಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ವೇದಿಕೆ, ಒಂದೊಂದು ಕ್ಯಾರೆಕ್ಟರ್ ಇದೆ, ಪರ್ಸನಾಲಿಟಿ ಇದೆ. ಡೋಂಟ್ ಯು ಥಿಂಕ್ ಸೊ? ವಿ ಕಾಂಟ್ ಲುಕ್ ಫಾರ್ ಆಪ್ಷನ್ಸ್ ಆರ್ ರೀಪ್ಲೇಸ್ಮೆಂಟ್ಸ್ ಹಿಯರ್. Today reality business is a bigger, reality shows or channels have a bigger business than movies. That attracted you? In terms of business, I'm talking in terms of money wise. What exactly is your question? I'm sure
the money factor also works here, sir. That's all. Okay, if it works, it works. It's my personal. Yeah, that's what I'm just asking. Why? Whether the priority works because business reality show has become bigger. It takes a bigger picture than the movies you are part of. Like, Don't you think so? If a reality show became bigger, I was a big part of the bigger. Whether it is movies or the reality show. So when they are also growing big, don't forget everybody is growing. It is not just one. And what I take and what I don't take is very personal, not because of anything. Moneyಗೆ ದುಡ್ಡಿಗೆ ನಾನು ಆ ಥರ ಎಲ್ಲ ತುಂಬಾ ಹಿಂಗ್ ಇಟ್ಕೊಂಡು ಕೂತಿದ್ರೆ ನಾನು ಲೈಫಲ್ಲಿ ನಾನು ಏನೇನೋ ಮಾಡ್ತಾ ಇರಲಿಲ್ಲ. See, it is important. Also, remember one thing. How much I can eat is what I serve in my plate. I'm not very unreasonable towards anything in life. but going by whatever half the year of your time, investment of time goes to Bigg Boss. Then how much will you give time to 2 movies? You had promised that you will do 2 movies in 18 months. So will you keep up that promise? Wait and watch.